ನಮಸ್ಕಾರ ಬಂಧುಗಳೇ, ಎಲ್ಲರೂ ಇದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ಇವತ್ತು ಭಾರತ ಹುಣ್ಣಿಮೆಗೆ ನಾವು ಗುಡ್ಡಕ್ಕೆ ಹೋಗ್ಬೇಕಾಯ್ತು. ಗುಡ್ಡಕ್ಕೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಮನೆಯಾಗ ಇಲ್ಲಿ ನಮ್ಮ ತವ್ರ ಮನೆಯಾಗ ಅದೀನಿ ರೀ. ನಾನೀಗ ನಮ್ಮ ತವ್ರ ಮನೆಯೊಳಗೆ ಭಾರತ ಹುಣ್ಣಿಮೆ ದಿವಸ ದೀಪ ಬೆಳಗ್ತಾರೆ ರೀ ಮನೆ ದೇವ್ರಿಗೆ. ಗುಡ್ಡಕ್ಕೆ ಹೋಗಿ ಬಂದು ಬೆಳತಿದ್ರು. ಗುಡ್ಡಕ್ಕೆ ಹೋಗೋರು ಯಾರು ಇರೋದಿಲ್ಲ. ಹಂಗಾಗಿ ನಮ್ಮ ಅಪ್ಪಾಜಿಗೆ ಕೆಲಸ ಇತ್ತು, ಹಂಗಾಗಿ ಹೋಗ್ಲಿಲ್ಲ ರೀ. ಮನೆ ದೀಪ ಬೆಳಗೈತಿ ನೋಡಿ ಬರ್ರಿ. ನಮ್ಮ ಹಳ್ಳಿ ಸಂಪ್ರದಾಯ ಎಲ್ಲರೂ ಪ್ರತಿಯೊಬ್ಬರು ಹಳ್ಳಿ ಒಳಗೆ ದೀಪ ಬೆಳಗ್ಗೆ ಬೆಳಗ್ತಾರೆ. ಆದ್ರೆ ಅವರು ಒಂದೊಂದು ದೀಪಾವಳಿ ಬೆಳಗ್ತಿರ್ತಾರೆ, ಭಾರತ ಹುಣ್ಣಿಮೆ ಬೆಳಗ್ತಿರ್ತಾರೆ. ನಾವು ಇಲ್ಲಿ ಭಾರತ ಹುಣ್ಣಿಮೆ ಮಾಡಾಕತ್ತೀವಿ. ಬರ್ರಿ ಹೆಂಗಂತ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ದೀಪ ಹಚ್ಚಿ ರೆಡಿ ಮಾಡಿಟ್ಟಿರ್ತೀವಿ. ಈಗ ನಮ್ಮ ತಮ್ಮ ಮಾಡಾಕತ್ತಾನ. ದೀಪ ಹಚ್ಚಿಟ್ಟು ನೋಡ್ರಿ, ಸಿಂಪಲ್. ನಮ್ಮ ಹೋಗಕ್ಕೆ ಮಾಡೋಂಗಿಲ್ಲ. ಎಲ್ಲ ದೇವ್ರು ನಾವು ತಂದಿಲ್ರಿ, ಹೊಸ ಮನೆ ಆಗೈತಲ್ಲ. ಹಾಗಾಗಿ ಈಗ ಲಕ್ಷ್ಮೀನ ಮಣ್ಕೆ ಮಾಡ್ತಾರೆ. ನಮ್ಮ ಮನೆ ದೇವರು ಅಷ್ಟೇ ಇಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ರೆಡಿ ಮಾಡಿಟ್ಟೈತಿ. ಮತ್ತು ಇದು ಕಣಕ್ಕೆ ಆರತಿ ಮಾಡಿಡ್ತಾರೆ ಇವರು. ನಮ್ಮ ಕಡೆ ಕಳಸದೆಲ್ಲ ಹಚ್ಚಿರ್ತೀವಿ. ಇವ್ರ ಕಣಕ್ಕೆ ದಾರಿ ಅಷ್ಟ ಮಾಡಿ ಆರತಿ ದೀಪ ಬೆಳಗ್ತಾರೆ. ದೀಪ ಬೆಳಗಕ್ಕೆ ಹೋಳ್ಗೆ ಮಾಡ್ಯಾರ ನೋಡ್ರಿ. ಹೋಳ್ಗೆ, ಹಪ್ಪಳ, ಸಂಡಿಗೆ ಮತ್ತು ಕೋಸಂಬರಿ ಮಾಡಿದ್ವಿ. ಪಲ್ಯ, ಅನ್ನ, ಹೋಳ್ಗೆ ಸಾರು ಮಾಡ್ಯಾರ ನೋಡ್ರಿ. ಈಗ ಊಟ ಮಾಡಾಕತ್ತೀವಿ. ಪೂಜೆ ಎಲ್ಲ ಆಯ್ತು. ನಮ್ಮ ತಮ್ಮ, ನಮ್ಮವ್ವ, ನಮ್ಮಪ್ಪ, ನಮ್ಮ ಮನೆಯವರು, ನನ್ನ ಮಗ ನೋಡ್ರಿ. ನಮ್ಮಪ್ಪ ಹೂ ತಮ್ಮನಿದ್ದ ತೋರ್ಸಾಕತ್ತಾನ. ಹಳ್ಳಿ ಕಡೆ ಹಿಂಗೆ ಯಾವುದೋ ಹಬ್ಬ ಇರ್ತದೆ, ಒಟ್ಟು ಬ್ಯಾಳಿಗೆ ಹಾಕಿ ಇದು ಮಾಡ್ತೀವಿ ರೀ. ಇಷ್ಟ ಆದರೆ ಲೈಕ್ ಮಾಡಿ.